ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 6ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇರುವಂಥ ದಿನ. ಈ ಷಷ್ಠಿಯ ತಿಥಿ ಈ ದಿನ ಬೆಳಿಗ್ಗೆ 9:25 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭದ್ರಾ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:44 ಇರಲಿದೆ. ನಂತರ ಉತ್ತರಾಭದ್ರಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಅಪರಾಹ್ನ 1:49 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಅಪರಾಹ್ನ 3:50 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:49 ಬೆಳಿಗ್ಗೆ 9:16 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:40 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:28 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 12:53 ಮಧ್ಯಾಹ್ನ 1:49 ಹಾಗೆ ಅಪರಾಹ್ನ 3:40 ಅಪರಾಹ್ನ 4:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:58 ಬೆಳಿಗ್ಗೆ 7:50 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:14 ಬೆಳಿಗ್ಗೆ 10:50 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರೆಲ್ಲರೂ ಕೂಡ ಚಗೋದಯದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಏಕೆಂದರೆ ಇದು ಹೇಳಿ ಕೇಳಿ ಲಾಭದ ಸಮಯ. ಹಾಗಾಗಿ ನಿಮ್ಮ ವ್ಯಾಪಾರ, ನಿಮ್ಮ ಉದ್ದಿಮೆ, ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣ ಇದರಲ್ಲಿ ನಿಮಗೆ ತುಂಬ ಅನುಕೂಲಕರವಾದಂತಹ ಲಾಭಗಳು ಸಿಕ್ಕತ್ತೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಅವಕಾಶಗಳಿರುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ವ್ಯಾಪಾರಸ್ಥರು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:57 ಸೂರ್ಯಾಸ್ತ ಸಂಜೆ 6:50. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ಹಾಗೆ ನಮ್ಮ ಯಶಸ್ಸಿಗೆ ಚಂದ್ರ ಕಾರಕನಾಗಿರ್ತಾನೆ.
ಅದೇ ರೀತಿ ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ಯಾರು ಸ್ಥಿರವಾದಂಥ ಮನಸ್ಸನ್ನು ಹೊಂದಿರ್ತಾರೆ ಅಂಥವರು ಮಾತ್ರ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಚಂಚಲವಾದಂಥ ಮನಸ್ಸಿರುತ್ತೆ. ಏಕೆಂದರೆ ಈ ಮನಸ್ಸಿಗೆ ಆಕರ್ಷಣೆಗಳು ತುಂಬ ಇರುತ್ತೆ, ಡೈವರ್ಷನ್ಸ್ ಜಾಸ್ತಿ, ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಗುರಿ ತಲುಪಲಿಕ್ಕೆ ಕಷ್ಟಪಡಬೇಕಾದಂತಹ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವರಿಗೆ ಮಿಶ್ರ ಫಲಗಳು ಇರುವಂಥದ್ದು. ಇನ್ನು ಈ ದಿನ ಸಂಚಾರಕ್ಕೆ ಮತ್ತು ಪ್ರಯಾಣಕ್ಕೆ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ನಿಮ್ಮ ಪ್ರಯಾಣ, ನಿಮ್ಮ ಪ್ರವಾಸ ಬಹಳ ಯಶಸ್ವಿಯಾಗುತ್ತೆ. ಶುಭ ಫಲಗಳನ್ನು ಕಾಣಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು, ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ ಅಥವಾ ಖರೀದಿ ಮಾಡುವಂಥವ್ರಿಗೆ ಒಳ್ಳೆಯ ಸಮಯ, ಅನುಕೂಲ ಇದೆ, ಲಾಭ ಇದೆ. ಜೊತೆಗೆ ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಉತ್ತಮವಾದಂಥ ಒಂದು ಪ್ರಗತಿ ಇರುತ್ತೆ, ಧನಲಾಭ ಚೆನ್ನಾಗಿರುತ್ತೆ. ಒಟ್ಟಾರೆ ಚಂದ್ರನಿಂದ ಈ ದಿನ ನೀವು ಮನಸ್ಸು ಮಾಡಿದ್ರೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಅದಕ್ಕಾಗಿಯೇ ವಿಲ್ ಪವರ್ ಇಟ್ಕೊಳ್ಳಿ, ಒಂದು ಸ್ಥಿರವಾದಂತಹ ಮನಸ್ಸಿರಲಿ, ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರುಹೋರದಲ್ಲಿ ಆರಂಭ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿ ಆಗುತ್ತೆ, ನಿಮ್ಮ ಕಾರ್ಯ ಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:47 ಬೆಳಿಗ್ಗೆ 8:57 ಇನ್ನು ಅಪರಾಹ್ನ 3:54 ಸಂಜೆ 5:04 ಇನ್ನು ರಾತ್ರಿ 10:44 ರಾತ್ರಿ 11:35 ಗುರುಹೋರ ಇರುವಂಥ ಸಮಯ. ಆದರೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕಾಲ ಗುರುಹೋರಾದ ಸಂದರ್ಭದಲ್ಲೇ ರಾಹುಕಾಲ ಕೂಡ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳೇನಾದರೂ ಆರಂಭ ಆದರೆ ಅದು ತುಂಬ ತಡ ಆಗುತ್ತೆ. ಏಕೆಂದರೆ ಶನಿ ನಿಧಾನಗತಿಯ ಚಲನೆಯನ್ನು ಹೊಂದಿರುವಂಥವನು, ಮಂದಗತಿ. ನಿಮ್ಮ ಕೆಲಸ ಕಾರ್ಯಗಳ ಆರಂಭ ಕೂಡ ತಡ ಆಗುತ್ತೆ, ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ತುಂಬ ನಿಧಾನ ಆಗುತ್ತೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ನೀವು ಪ್ರಾರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:38 ಬೆಳಿಗ್ಗೆ 7:47 ಇನ್ನು ಮಧ್ಯಾಹ್ನ 2:45 ಅಪರಾಹ್ನ 3:54 ಹಾಗೆ ರಾತ್ರಿ 9:54 ರಾತ್ರಿ 10:44 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಕುಜ ಹೋರ ಇದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು, ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಾಗ್ಲಿ, ಖರೀದಿ ಮಾಡುವಂಥವ್ರಾಗ್ಲಿ, ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಈ ಕುಜ ಹೋರಾದಲ್ಲಿ ಆರಂಭ ಮಾಡಬೇಡಿ. ನಿಮಗೆ ಮಿಶ್ರ ಫಲಗಳು ಬರುವಂತಹ ಸಂದರ್ಭ ಇರುತ್ತೆ, ಜಾಗ್ರತೆ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಈ ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಲಿಕ್ಕೆ ಅಡ್ವಾನ್ಸ್ ಕೊಡುವಂಥ ವಿಚಾರ ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಇದೆಲ್ಲ ಈ ಕುಜ ಹೋರಾದಲ್ಲಿ ಬೇಡ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಾಗಲಿ, ಕ್ರೀಡಾಪಟುಗಳಾಗಲಿ, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನಗಳನ್ನು ಕುಜ ಹೋರಾದಲ್ಲಿ ತೆಗೆದುಕೊಳ್ಬೇಡಿ. ಏಕೆಂದರೆ ನಿಮಗೆ ಸ್ವಲ್ಪ ಸ್ಪರ್ಧೆ, ಪೈಪೋಟಿ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಎದುರಾಗುತ್ತೆ. ಅದನ್ನು ನೀವು ನಿಭಾಯಿಸಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಆದಷ್ಟು ಈ ಕುಜ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಅಥವಾ ಗೃಹ ರಕ್ಷಕ ದಳ, ಇಲ್ಲೆಲ್ಲ ಕೆಲಸ ಮಾಡುವಂಥವರು ಕೂಡ ಕುಜ ಹೋರಾದಲ್ಲಿ ಸ್ವಲ್ಪ ನಿಮ್ಮ ಕಾರ್ಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ಅಡ್ವೆಂಚರಸ್ ಆಗಿರುವಂಥ ಸಾಹಸದ ಕೆಲಸ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ಈ ದಿನ ಬೆಳಿಗ್ಗೆ 8:57 ಬೆಳಿಗ್ಗೆ 10:06 ಇನ್ನು ಈ ದಿನ ಅಪರಾಹ್ನ 5:04 ಸಂಜೆ 6:13 ಇನ್ನು ರಾತ್ರಿ 11:35 ರಾತ್ರಿ 12:25 ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು
ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಜೊತೆಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ ಅದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದು ಪಂಚಾಂಗದಲ್ಲಿ ಇರುವಂಥ ವಿವರಗಳು. ಇದನ್ನು ನೀವು ಅನುಸರಣೆ ಮಾಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿ ಆಗತ್ತೆ. ನೀವು ಒಂದು ಕೆಲಸದಿಂದ ಯಾವ ರೀತಿಯ ಫಲಿತಾಂಶ ಬರಲಿ ಅಂತ ಹೇಳಿ ಬಯಸ್ತೀರೋ ಅದು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಒಟ್ಟಾರೆ ಯಶಸ್ವಿಯಾದಂಥ ಕಾರ್ಯಗಳಾಗಬೇಕು, ಒಳ್ಳೆಯ ಫಲಿತಾಂಶ ಬರಬೇಕು ಅಂದರೆ ಆ ಕೆಲಸಗಳು ಒಳ್ಳೆಯ ಮುಹೂರ್ತದಲ್ಲೇ ಆರಂಭ ಆಗಬೇಕು. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನುವಂಥ ರೀತಿಯಲ್ಲಿ ಒಳ್ಳೆಯ ಆರಂಭ ಅರ್ಧ ಕೆಲಸವನ್ನೇ ಮಾಡಿದಂತಾಗತ್ತೆ. ಹಾಗಾಗಿ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಸಿಂಹ ರಾಶಿಯಲ್ಲಿ ಶುಕ್ರನ ಸಂಚಾರ ಈ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇದೇ ಜುಲೈ 4ನೇ ತಾರೀಕು ಸಿಂಹ ರಾಶಿಗೆ ಶುಕ್ರನ ಪ್ರವೇಶ ಆಗಿದೆ. ಇಲ್ಲಿ ಸಿಂಹ ರವಿಯ ಅಧಿಪತ್ಯದಲ್ಲಿ ಇರುವಂತಹ ಒಂದು ರಾಶಿ. ಹಾಗಾಗಿ ಇಲ್ಲಿ ರವಿಗೂ ಮತ್ತೆ ಶುಕ್ರನಿಗೂ ವೈರತ್ವ ಇರುವಂಥದ್ದು. ಹಾಗಾಗಿ ಇಲ್ಲಿ ವೈರಿಯ ಮನೆಯಲ್ಲಿ ಶುಕ್ರನ ಸಂಚಾರ ಆಗ್ತಿದೆ. ಜೊತೆಯಲ್ಲಿ ಈ ಸಿಂಹ ರಾಶಿಯಲ್ಲೇ ಕೇತು ಕೂಡ ಇದ್ದಾನೆ. ಹಾಗಾಗಿ ಕೇತು ರವಿಗೆ ವೈರಿ, ಶುಕ್ರ ರವಿಗೆ ವೈರಿ, ಇಬ್ಬರು ವೈರಿಗಳು ವೈರಿಯ ಮನೆಯಲ್ಲೇ ಇರುವಂಥ ಸಂದರ್ಭ. ಹಾಗಾಗಿ ಇಲ್ಲಿ ಶುಕ್ರ ಮತ್ತೆ ಕೇತು ಮಿತ್ರರಾದರೂ ಕೂಡ ಇವರಿಬ್ಬರು ವೈರಿಯ ಮನೆಯಾದಂತಹ ಸಿಂಹ ರಾಶಿಯಲ್ಲಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಶುಕ್ರನ ಸಂಚಾರದಿಂದ ದ್ವಾದಶ ರಾಶಿಯವರ ಮೇಲೆ ಕೆಲವೊಂದು ವ್ಯತಿರಿಕ್ತವಾದಂತಹ ಪರಿಣಾಮಗಳು ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ಶುಕ್ರ ಸಂಪತ್ತನ್ನು ಕೊಡುವಂಥವನು, ವೈಭವವನ್ನು ಕೊಡುವಂಥವನು, ಭೋಗವನ್ನು ಸೂಚಿಸುವಂಥ ಗ್ರಹ ಇದು. ಅದರಲ್ಲೂ ದಾಂಪತ್ಯ ಜೀವನದ ಮೇಲೆ ಬಲವಾದ ಪ್ರಭಾವವನ್ನು ಹೊಂದಿರುವಂತಹ ಗ್ರಹ ಅಂತ ಹೇಳಿದ್ರೆ ಅದು ಶುಕ್ರ ಗ್ರಹ. ಆದ್ದರಿಂದ ಈ ಸಿಂಹ ರಾಶಿಯಲ್ಲಿ ಶುಕ್ರನ ಸಂಚಾರ ಸಾಂಸಾರಿಕ ಜೀವನದ ಮೇಲೂ ಕೂಡ ವಿಶೇಷವಾದಂತಹ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಹಾಗಾಗಿ ಇಲ್ಲಿ ಜುಲೈ 4ನೇ ತಾರೀಕಿನಿಂದ ಆಗಸ್ಟ್ 1ನೇ ತಾರೀಕಿನವರೆಗೂ ಕೂಡ ಶುಕ್ರ ಸಿಂಹ ರಾಶಿಯಲ್ಲೇ ಇರ್ತಾನೆ, ವೈರಿಯ ಮನೆಯಲ್ಲೇ ಇರುವಂಥವನು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ದ್ವಾದಶ ರಾಶಿಯವರ ಮೇಲೆ ಕೆಲವೊಂದು ಧನಾತ್ಮಕ ಪರಿಣಾಮಗಳಾಗ್ಬೋದು, ಋಣಾತ್ಮಕ ಪರಿಣಾಮಗಳು ಕೂಡ ಉಂಟಾಗ್ಬೋದು. ಹಾಗಾಗಿ ಇಲ್ಲಿ ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿರುತ್ತೆ, ಈ ಶುಕ್ರನ ರಾಶಿ ಬದಲಾವಣೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳೋಣ. ಇಲ್ಲಿ ಮೇಷರಾಶಿಯವರಿಗೆ ಶುಕ್ರ ತಟಸ್ಥ ಸ್ಥಾನದಲ್ಲಿ ಇರುವಂಥವನು. ಅಂದ್ರೆ ಕುಜನಿಗೆ ಶುಕ್ರ ತಟಸ್ಥ, ಶತ್ರುವೂ ಅಲ್ಲ ಮಿತ್ರನೂ ಅಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮಿಶ್ರ ಫಲಗಳನ್ನ ಅನುಭವಿಸುವಂತಹ ಸಂದರ್ಭ. ಅದರಲ್ಲೂ ಈ ವ್ಯವಹಾರದಲ್ಲಿ ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಇರುವಂಥದ್ದು. ಇನ್ನು ಬಹಳ ಪರಿಶ್ರಮದಿಂದ ಕೆಲಸ ಮಾಡುವಂಥವ್ರಿಗೆ ಉತ್ತಮ ಫಲಗಳೇನೋ ಇರುತ್ತೆ, ಆದರೆ ಆ ಫಲಗಳು ಕೂಡ ತಾತ್ಕಾಲಿಕವಾಗಿ ಇರುವಂಥದ್ದು. ಹಾಗಾಗಿನೇ ಸಾಮಾನ್ಯವಾಗಿ ಸಕಾರಾತ್ಮಕವಾದಂತಹ ಫಲಗಳು ಸಿಕ್ಕಿದ್ರೂ ಕೂಡ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವುದೇ ರೀತಿಯ ದೊಡ್ಡ ಮಟ್ಟದ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಇನ್ನು ಪ್ರೇಮ ಸಂಬಂಧಗಳಲ್ಲೂ ಕೂಡ ಏರಿಳಿತಗಳನ್ನು ಕಾಣುವಂಥ ಸಂದರ್ಭ. ಹಾಗಾಗಿ ಪ್ರೀತಿಯ ವಿಚಾರದಲ್ಲಿ, ಸಾಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ, ಒತ್ತಡಗಳಿರುತ್ತೆ. ಅದನ್ನು ನಿಭಾಯಿಸಬೇಕು ಅಂದರೆ ಸ್ವಲ್ಪ ಸಮಾಧಾನದ ಚಿತ್ತದಿಂದ ಇರಬೇಕಾಗತ್ತೆ. ಇನ್ನು ಕುಟುಂಬ ಸ್ಥಾನದಲ್ಲೇ, ಧನಸ್ಥಾನದಲ್ಲೇ ಶುಕ್ರನ ಅಧಿಪತ್ಯ ಇರುವಂತಹ ವೃಷಭ ರಾಶಿ ಇರೋದ್ರಿಂದ, ಹಾಗೆ ಕಳತ್ರ ಸ್ಥಾನಕ್ಕೂ ಕೂಡ ಶುಕ್ರನೇ ಅಧಿಪತಿ, ಅಂದ್ರೆ ತುಲಾರಾಶಿಗೂ ಶುಕ್ರನೇ ಅಧಿಪತಿ ಆಗಿರೋದ್ರಿಂದ ಇಲ್ಲಿ ಕುಟುಂಬಕ್ಕಾಗಿ ಸ್ವಲ್ಪ ಹಣಕಾಸಿನ ವೆಚ್ಚಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಆದರೂ ಕೂಡ ಸಹ ಸಂಬಂಧ ಚೆನ್ನಾಗಿರುತ್ತೆ. ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾ ಇರಿ, ಮಹಾವಿಷ್ಣುವನ್ನ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ತಾ ಇರಿ ಪ್ರತಿದಿನ, ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಶುಕ್ರನ ಸಂಚಾರದಿಂದ ಉತ್ತಮ ಫಲಿತಾಂಶಗಳನ್ನು ಕಾಣುವಂತಹ ಸಂದರ್ಭ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಚತುರ್ಥ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ಈ ಸಿಂಹರಾಶಿ ಶುಕ್ರನಿಗೆ ಶತ್ರು ಸ್ಥಾನವಾದರೂ ಕೂಡ 4ನೇ ಮನೆ ಮಾತೃಸ್ಥಾನ. ಇಲ್ಲಿ ನಿಮ್ಮ ತಾಯಿಯವರಿಂದ ವಿಶೇಷವಾದಂತಹ ಸಹಕಾರ ನಿಮಗೆ ಸಿಕ್ಕತ್ತೆ, ಹಣಕಾಸಿನ ನೆರವು ಸಿಕ್ಕತ್ತೆ. ಆದರೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ಒತ್ತಡಗಳನ್ನು ಎದುರಿಸುವಂತಹ ಸಂದರ್ಭ ಇದೆ. ಆದರೆ ನೀವು ಹಿಂದೆ ಕೈಗೊಂಡಿರುವಂತಹ ಕೆಲವೊಂದು ಕೆಲಸ ಕಾರ್ಯಗಳು, ಈಗಾಗಲೇ ಆರಂಭ ಆಗಿರುವಂತಹ ಕೆಲಸ ಕಾರ್ಯಗಳಲ್ಲಿ
ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಬರಬೇಕಾದಂಥ ಹಣ ಕೂಡ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ. ಜೊತೆಗೆ ಹಿಂದಿನ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ಕೌಟುಂಬಿಕವಾಗಲಿ ಹಣಕಾಸಿನ ವಿಚಾರದಲ್ಲಾಗಲಿ ಅದು ನಿಮ್ಮ ಒಂದು ಹಿಡಿತಕ್ಕೆ ಸಿಕ್ಕುವಂಥ ಸಾಧ್ಯತೆ ಇದೆ. ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಇದರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ನೀವು ಶುಕ್ರ ಎಲ್ಲಿಯವರೆಗೆ ಸಿಂಹ ರಾಶಿಯಲ್ಲಿರ್ತಾನೋ ಅಲ್ಲಿಯವರೆಗೂ ಕೂಡ ತುಳಸಿ ಮಾತೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಪ್ರತಿದಿನ ತುಳಸಿಗೆ ಪೂಜೆಯನ್ನು ಮಾಡಿ ನಿಮ್ಮ ಹಣಕಾಸಿನ ವ್ಯವಸ್ಥೆಗಳು ಉತ್ತಮಗೊಳ್ಳುತ್ತೆ. ಅನುಕೂಲಕರವಾದಂಥ ಅಷ್ಟೇ ವೈಭವದ ಜೀವನವನ್ನು ನಡೆಸಲಿಕ್ಕೆ ಸಹಕಾರಿಯಾಗುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ಶುಕ್ರನ ರಾಶಿ ಬದಲಾವಣೆ ಏನಿದೆ ಅದು ಬಹಳ ವಿಶೇಷವಾದಂಥ ಫಲವನ್ನು ತಂದು ಕೊಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತೃತೀಯ ಸ್ಥಾನಕ್ಕೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥದ್ದು, 3ನೇ ಮನೆ. ಇದು ತುಂಬ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು. ಆದರೆ ನಿಮ್ಮ ನಡತೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಬುಧ ಮತ್ತು ಶುಕ್ರ ಇಬ್ಬರೂ ಕೂಡ ಮಿತ್ರರು. ಆ ಒಂದು ಸಂದರ್ಭದಲ್ಲಿ ನಿಮ್ಮ ವ್ಯವಹಾರದ ಚಟುವಟಿಕೆಗಳು ಬಹಳ ಬಿರುಸಿನಿಂದ ನಡೆಯುತ್ತೆ. ಉತ್ತಮವಾದಂಥ ಒಂದು ಹಣಕಾಸಿನ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗಾಗಿ ನೀವು ಸಂದರ್ಭಕ್ಕೆ ತಕ್ಕಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಪ್ರಬುದ್ಧತೆ ನಿಮ್ಮಲ್ಲಿರುತ್ತೆ. ಇದು ನಿಮ್ಮ ಒಂದು ವ್ಯವಹಾರ ಪ್ರಜ್ಞೆಯನ್ನ ತಿಳಿಸುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಪ್ರತಿದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶುಕ್ರವಾರಗಳಂದು ತಾಯಿಗೆ ಬಿಳಿಯ ಹೂಗಳಿಂದ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಶುಕ್ರನ ರಾಶಿ ಬದಲಾವಣೆಯಿಂದ ಮಿಶ್ರ ಫಲಗಳಿರುವಂಥದ್ದು. ಏಕೆಂದರೆ ಇಲ್ಲಿ ದ್ವಿತೀಯದಲ್ಲೇ ಶುಕ್ರನ ಸಂಚಾರ ಆಗ್ತಾ ಇದೆ. ಜೊತೆಗೆ ಈ ಶುಕ್ರ ಚಂದ್ರನಿಗೆ ಶತ್ರು. ಹಾಗಾಗಿ ಶತ್ರುವಿನ ಮನೆಯಲ್ಲೇ ಶತ್ರುವನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ಶುಕ್ರನಿಗೆ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಚಂದ್ರ ಮನಕಾರಕನಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬ ಒತ್ತಡಗಳು ಉಂಟಾಗುತ್ತೆ. ಅದರಲ್ಲೂ ಅತಿಯಾಗಿ ಸಾಲ ಸೋಲ ಮಾಡಿರುವಂಥವ್ರಿಗೆ ಬಡ್ಡಿ ಚಕ್ರ ಬಡ್ಡಿ ಕಟ್ಟುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಾಲಗಾರರಿಂದ ಕೂಡ ನಿಮಗೆ ಸ್ವಲ್ಪ ಒತ್ತಡಗಳು ಬರುವಂಥದ್ದಿದೆ. ಆದರೆ ಮನೆಯ ಪರಿಸ್ಥಿತಿ ಸ್ವಲ್ಪ ಸುಧಾರಣೆಯತ್ತ ಸಾಗ್ತಾ ಇದೆ. ಏಕೆಂದರೆ ದ್ವಿತೀಯದಲ್ಲೇ, ಅದರಲ್ಲೂ ಮಿತ್ರನ ಮನೆಯಾದಂತಹ ಸಿಂಹರಾಶಿಯಲ್ಲೇ ನಿಮಗೆ 2ನೇ ಮನೆಯಲ್ಲಿ ಶುಕ್ರ ಜೊತೆಗೆ ಕೇತು ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರಿಲಿಕ್ಕೆ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿನೇ ನಿಮಗೆ ನೀವು ಮಾಡುವಂತಹ ಧರ್ಮ ಕಾರ್ಯಗಳೇ ನಿಮ್ಮ ಒಂದು ದುರಾದೃಷ್ಟವನ್ನ ತಡೆ ಹಿಡಿಯುತ್ತೆ. ಅಂದರೆ ಅದರ ಪ್ರಭಾವವನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಆದಷ್ಟು ಧಾರ್ಮಿಕ ವಿಚಾರಗಳಲ್ಲಿ, ದಾನ ಧರ್ಮದ ವಿಚಾರಗಳಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಕುಟುಂಬದಲ್ಲಿ ಸಂಬಂಧಿಕರ ನಡುವೆ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಬಹಳ ವಿಶೇಷವಾಗಿ ನಿಮಗೆ ಮಿಶ್ರ ಫಲ ಅಂದರೆ ಕೆಲವೊಂದು ಸಮಯದಲ್ಲಿ ವ್ಯವಹಾರಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣ್ತೀರಿ. ಆದರೆ ಕುಟುಂಬ ವರ್ಗದವರಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆಕ್ಷೇಪಣೆಗಳು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಮನಸ್ಸನ್ನು ನೀವು ಜಿತವಾಗಿ ಇಟ್ಕೊಳ್ಳಿ. ಯಾವುದೇ ತೀರ್ಮಾನವನ್ನು ಆತುರದಲ್ಲಿ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಶುಕ್ರವಾರದ ದಿನ ವಿಶೇಷವಾಗಿ ಗೋಮಾತೆಯನ್ನು ದರ್ಶನ ಮಾಡಿಕೊಳ್ಳಿ. ಗೋವಿಗೆ ಗ್ರಾಸವನ್ನು ಕೊಡುವಂಥದ್ದು, ಗೋಪೂಜೆ ಮಾಡುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ಶುಕ್ರನ ಸಂಚಾರ ನಿಮಗೆ ಅನುಕೂಲಕರವಾದಂಥ ಪರಿಸ್ಥಿತಿಯನ್ನೇನೋ ತರುತ್ತೆ. ಆದರೆ ಶತ್ರುವಿನ ಮನೆಯಲ್ಲಿರೋದ್ರಿಂದ ಯಾವಾಗಲೂ ಕೂಡ ನಿಮಗೆ ಮಾನಸಿಕ ಒತ್ತಡಗಳಿರುತ್ತೆ. ಏನೋ ಒಂದು ಚಿಂತೆ, ಎಲ್ಲವೂ ಕೂಡ ಸರಿ ಹೋಯಿತು ಅನ್ನುವಂಥ ಸಂದರ್ಭದಲ್ಲೇ ನಿಮಗೆ ಅನುಮಾನಗಳು ಕಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ವೈವಾಹಿಕ ಬದುಕಿನಲ್ಲಾಗಲಿ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ. ಸಂತೋಷ ಗರಿಷ್ಠ ಪ್ರಮಾಣದಲ್ಲಿ ಇರಲ್ಲ. ಇದ್ರೂ ಕೂಡ ಅದು ನಿಮಗೆ ಕಣ್ಣಿಗೆ ಕಾಣಿಸಲ್ಲ, ಗೋಚರ ಆಗಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿರುತ್ತೆ. ಇನ್ನು ವಿವಾಹ ಆಗದೇ ಇರುವಂಥವ್ರಿಗೆ ವಿವಾಹದ ಪ್ರಯತ್ನಗಳೇನಾದರೂ ಮಾಡ್ತಾ ಇದ್ದರೆ ನಿಮಗೆ ಉತ್ತಮವಾದಂಥ ಅವಕಾಶಗಳು ಕೂಡಿ ಬರುತ್ತೆ. ಆದರೆ ಆತುರತೆಯಿಂದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಯಾವುದಾದ್ರೂ ಒಂದು ವಿಚಾರದಲ್ಲಿ, ಹಾಗೆ ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನ ಸಿಕ್ಕತ್ತೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ಒಂದು ಮಾರ್ಗದರ್ಶನ ಸಿಕ್ಕಿದಾಗ ಅದನ್ನು ಅನುಪಾಲನೆ ಮಾಡಿ, ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ನೀವು ಶಕ್ತಿ ದೇವತೆಯ ಪೀಠಕ್ಕೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಅದರಲ್ಲೂ ಶುಕ್ರವಾರದ ದಿನ ನೀವು ತುಳಸಿ ಪೂಜೆಯನ್ನು ಮಾಡಿ, ತುಳಸಿಗೆ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ಶುಕ್ರನ ಸಂಚಾರ ಏನಿದೆ ಅದು ವ್ಯಯಸ್ಥಾನದಲ್ಲಿ ಆಗ್ತಾ ಇರುವಂಥದ್ದು, 12ನೇ ಮನೆಯಲ್ಲಿ. ಹಾಗಾಗಿ
ನಿಮಗೂ ಕೂಡ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದು. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿ ಬುಧ ಮತ್ತು ಶುಕ್ರ ಇಬ್ಬರು ಕೂಡ ಮಿತ್ರರು. ಹಾಗಾಗಿ ಮಿತ್ರರು ಸೇರಿದ್ರೆ, ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡುವಂಥ ಸ್ನೇಹಿತರಿದ್ದರೆ ಅವರಿಗೆ ಒಳ್ಳೆಯ ಫಲಿತಾಂಶಗಳು ಬರುವಂಥದ್ದು. ವ್ಯವಹಾರದಲ್ಲಿ ತುಂಬ ಪ್ರಗತಿ ಇರುತ್ತೆ. ಅದರಲ್ಲೂ ವಿದೇಶಿ ಪ್ರಯಾಣ ಮಾಡುವಂಥ ಸೌಕರ್ಯ ಇದೆ. ಹಾಗೆ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಒಂದು ಪ್ರಯಾಣ ಕೂಡ ನಿಮಗೆ ಲಾಭವನ್ನು ತರುತ್ತೆ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಒಂದು ಭದ್ರತೆ ಅನ್ನುವಂಥದ್ದು ಬರುತ್ತೆ, ಒಂದು ಸೋಷಿಯಲ್ ಸೆಕ್ಯೂರಿಟಿ ನಿಮಗೆ ಸಿಕ್ಕುವಂಥದ್ದು. ಇನ್ನು ವಾಹನ ಚಲಾವಣೆ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ವಾಹನದ ಯೋಗ ಚೆನ್ನಾಗಿದೆ, ಹೊಸ ವಾಹನವನ್ನು ಖರೀದಿ ಕೂಡ ಮಾಡುವಂಥದ್ದು ಇದೆ. ಆದರೆ ಯಾವುದೇ ಹಣಕಾಸಿನ ವಿಚಾರದಲ್ಲಿ ನೀವು ಆ ಥರದ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಹಾಗೆ ವ್ಯವಹಾರಸ್ಥರು ನಿಮ್ಮ ಒಂದು ಮೂಲ ಬಂಡವಾಳ ಏನಿದೆ ಅದನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು. ಹಾಗೆ ನಿಮ್ಮ ರೀತಿ ನೀತಿಗಳು ಅಥವಾ ನಿಮ್ಮ ವ್ಯಾಪಾರಿ ಧರ್ಮ, ನಿಮ್ಮ ವ್ಯಾಪಾರದ ಅಜೆಂಡಾ, ಇದನ್ನು ನೀವು ಚಾಚು ತಪ್ಪದೆ ಪರಿಪಾಲನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಈ ಸಂದರ್ಭದಲ್ಲಿ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಶುಕ್ರನೇ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಕ್ಕುವಂಥದ್ದಿದೆ. ವೈರಿಗಳನ್ನು ಎದುರಿಸ್ತೀರಿ, ಏಕೆಂದರೆ ಶತ್ರುವಿನ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿಯ ಸಂಚಾರ ಆಗ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಧೈರ್ಯ ಸ್ಥೈರ್ಯಗಳಿರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ಯಾವುದರಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವಂಥ ಒಂದು ಹುಮ್ಮಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ಸಂದರ್ಭ ನಿಮಗೆ ಕಷ್ಟಕರವಾದಂತಹ ಕೆಲಸಗಳನ್ನು ಕೂಡ ಕೈಗೊಳ್ಳುವಂಥದ್ದು. ಹಾಗೆ ಕೇತುವಿನ ಒಂದು ಸಂಚಾರ ಕೂಡ ಆಗ್ತಾ ಇರೋದ್ರಿಂದ ಶುಕ್ರ ಮತ್ತೆ ಕೇತುವಿನ ಸಂಯೋಗ ಒಳ್ಳೆಯ ಫಲವನ್ನೇ ತರುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಇದು ಕುಟುಂಬದವರಿಗೂ ನಿಮಗೂ ಕೂಡ ಶ್ರೇಯಸ್ಸನ್ನು ತರುವಂತಹ ಕೆಲಸ ಇದು. ಹಾಗೆ ಶುಕ್ರನಿಗೆ ಸಂಬಂಧಪಟ್ಟಂತಹ, ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲಿ ಶುಕ್ರನ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಶುಕ್ರ ಮತ್ತು ಕುಜ ಇಬ್ಬರು ತಟಸ್ಥ ಭಾವವನ್ನು ಹೊಂದಿರುವಂಥವ್ರು. ಇವರಿಬ್ಬರು ಕೂಡ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವಂಥ ರೀತಿಯಲ್ಲಿ ಇರೋದ್ರಿಂದ ನಿಮಗೆ ನಿಮ್ಮ ಸ್ವಂತ ಪ್ರಯತ್ನದಿಂದ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಆದರೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಕೆಲವೊಂದು ಸವಾಲುಗಳಿದೆ, ಚಾಲೆಂಜಸ್ ಅನ್ನುವಂಥದ್ದು ಬರುತ್ತೆ. ಅದನ್ನು ಸಮಾಧಾನಕರವಾದಂಥ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಇಲಾಖೆಯ ನೀತಿ ನಿಯಮಗಳೇನಿದೆ, ಕಾನೂನು ಏನು ಹೇಳುತ್ತೆ ಅದನ್ನು ಪರಿಪಾಲನೆ ಮಾಡಬೇಕು. ಕಾನೂನನ್ನು ಯಾವುದೇ ರೀತಿಯಲ್ಲೂ ಕೂಡ ಉಲ್ಲಂಘನೆ ಮಾಡಬೇಡಿ. ಜೊತೆಗೆ ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಇದರಿಂದ ಅಷ್ಟೊಂದು ನಿಮಗೆ ಯಶಸ್ಸು ಸಿಕ್ಕಲ್ಲ. ಇನ್ನು ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಕೌಶಲ್ಯ, ನಿಮ್ಮ ಅನುಭವ, ಇದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕಿದೆ. ಅದನ್ನು ಸಾಬೀತುಪಡಿಸಿ ಇದರಿಂದ ನಿಮಗೆ ಸಮಾಜದಲ್ಲಿ, ಕುಟುಂಬದಲ್ಲಿ ಉನ್ನತವಾದಂಥ ಸ್ಥಾನಮಾನ, ಕೀರ್ತಿ ಸಿಕ್ಕುವಂಥದ್ದು ಇದೆ. ಆದರೆ ಈ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಸಾಧಾರಣವಾಗೇ ಇರಲಿ, ಎಲೆ ಮರೆ ಕಾಯಿಯಂತೆ ಇರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ಸಂದರ್ಭದಲ್ಲಿ ಶುಕ್ರವಾರದ ದಿನ ನೀವು ಸ್ವಲ್ಪ ಒಂದು 1/4 kg ಅವರೆ ಬೇಳೆಯನ್ನು ಅಥವಾ ಅವರೆ ಕಾಳನ್ನು ದಾನವಾಗಿ ಕೊಡಿ, ದಕ್ಷಿಣೆ ಸಮೇತ ಸತ್ಪಾತ್ರರಿಗೆ, ಒಳ್ಳೆಯದಾಗುತ್ತೆ. ಇನ್ನು ಧನುರಾಶಿಯವರಿಗೆ ನವಮ ಸ್ಥಾನದಲ್ಲಿ ಈ ಶುಕ್ರನ ಸಂಚಾರ ಆಗ್ತಾ ಇರುವಂಥದ್ದು. 9ನೇ ಮನೆ, ಇದು ಭಾಗ್ಯಸ್ಥಾನ. ಹಾಗಾಗಿ ಶುಕ್ರ ನಿಮಗೆ ಭಾಗ್ಯೋದಯವನ್ನು ತರುವಂಥ ಸಂದರ್ಭ ಇದೆ. ಆದರೆ ನಿಮ್ಮ ಬೆಳವಣಿಗೆ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಧೈರ್ಯದಿಂದ, ಅಷ್ಟೇ ಕಾನ್ಫಿಡೆನ್ಸಿಂದ ಕೆಲಸಗಳನ್ನು ಮುಂದುವರಿಸಿದ್ರೆ ಒಳ್ಳೆಯ ಲಾಭ ಇದೆ. ಇನ್ನು ಉದ್ಯೋಗ ಸಂಬಂಧಿತ ವಿಚಾರಗಳಲ್ಲೇ ನಿಮಗೆ ತುಂಬ ಬೆಂಬಲ ಇದೆ, ಯಾರದ್ದೋ ಒಂದು ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ವಿಶೇಷ ಫಲಗಳು ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಈಗಾಗಲೇ ಉದ್ಯೋಗ ಮಾಡ್ತಾ ಇರುವಂಥವ್ರಿಗೆ ಕೆಲಸದಲ್ಲಿ ಒಂದು ಬಡ್ತಿ, ವೇತನದಲ್ಲಿ ಹೆಚ್ಚಳ ಅಥವಾ ನೀವು ಇಷ್ಟಪಡುವಂಥ ಒಂದು ಜವಾಬ್ದಾರಿಯ ಕೆಲಸಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು ಇದೆ. ಹಾಗಾಗಿ ಶುಕ್ರನಿಂದ ನಿಮಗೆ ಒಂದು ಕಡೆ ಧನಲಾಭ ಆದರೆ ಮತ್ತೊಂದು ಕಡೆ ಸೌಕರ್ಯಗಳು ಕೂಡ ಇರುತ್ತೆ. ಬಹಳ ಕಂಫರ್ಟಬಲ್ ಆಗಿರುವಂಥ ಸಂದರ್ಭ. ಹಾಗಾಗಿ ಯಾವುದಕ್ಕೂ ಕೂಡ ನಿಮಗೆ ಕೊರತೆ ಇಲ್ಲ, ಎಲ್ಲವೂ ನಿಮ್ಮ ಕೈ ಅಳತೆಯ ಅಂತರದಲ್ಲಿ ಇರುತ್ತೆ.
ಲಭ್ಯವಾಗುತ್ತೆ, ಅದನ್ನು ಬಳಸ್ಕೊಳ್ಳಿ. ಜೊತೆಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಇರಿ. ಪ್ರತಿ ಶುಕ್ರವಾರ ತುಪ್ಪದ ದೀಪಗಳನ್ನು ಹಚ್ಚಿ ಮಹಾಲಕ್ಷ್ಮಿಗೆ ಹಸಿ ಹಾಲಿನ ನೈವೇದ್ಯವನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರುವಂಥದ್ದು. ಇಲ್ಲಿ ಮಕರ ರಾಶಿಯ ಅಧಿಪತಿಯಾದಂಥ ಶನಿ ಮತ್ತು ಶುಕ್ರ ಇವರಿಬ್ಬರು ಕೂಡ ಮಿತ್ರರು. ಹಾಗಾಗಿ ಮಿತ್ರನ ಸಂಚಾರದಿಂದ ಮಕರ ರಾಶಿಯವರಿಗೆ ತುಂಬ ಲಾಭ ಇದೆ, ತುಂಬ ಅನುಕೂಲಗಳಿದೆ. ಹಾಗೆ ನಿಮ್ಮ ಆಸೆ, ಆಕಾಂಕ್ಷೆಗಳು, ಬಯಕೆಗಳು, ಬಹುದಿನದಿಂದ ನೀವು ಕಾಣ್ತಾ ಇರುವಂಥ ಕನಸು ಈ ಸಂದರ್ಭದಲ್ಲಿ ನನಸಾಗತ್ತೆ. ಹಾಗೆ ವಾಹನ ಖರೀದಿ, ಮನೆ ಅಥವಾ ಗೃಹ ಇದನ್ನು ಖರೀದಿ ಮಾಡುವಂಥದ್ದು, ಅದರಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥದ್ದು, ರಿನೋವೇಟ್ ಮಾಡುವಂಥದ್ದು, ಇಂಥ ಕೆಲಸ ಕಾರ್ಯಗಳು ನಡೆಯುತ್ತೆ. ಒಟ್ಟಾರೆ ನಿಮ್ಮ ಒಂದು ಭೌತಿಕ ಸೌಕರ್ಯಗಳು ಹೆಚ್ಚಾಗುವಂಥ ಸಂದರ್ಭ ಇದು. ಇನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಪಕೀರ್ತಿ ಬರ್ಬೋದು. ಕೆಲವರು ದೋಷಾರೋಪಣೆಗಳನ್ನು ಮಾಡಬಹುದು. ನಿಮ್ಮದಲ್ಲದ ತಪ್ಪಿಗೆ ಈ ಹಣದ ವಿಚಾರವಾಗಿ ನೀವು ಸ್ವಲ್ಪ ಪರಿತಪಿಸಬೇಕಾಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಹಣದ ವ್ಯವಹಾರಗಳನ್ನು ನಡೆಸುವಂಥದ್ದನ್ನು ಮಾಡಿ. ಯಾವುದೇ ರೀತಿಯ ಈ ಗುಪ್ತ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ನೀವು ಶುಕ್ರವಾರದ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬರ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಕಳತ್ರ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ಶುಕ್ರನ ಸಂಚಾರ. ಹಾಗಾಗಿ ಇಲ್ಲಿ ಮಿತ್ರನಾದಂತಹ ಶುಕ್ರ 7ನೇ ಮನೆಯಲ್ಲಿದ್ದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಇದೆ. ಪ್ರೀತಿ ಪ್ರೇಮದ ವಿಚಾರ ಪ್ರೇಮಿಗಳಿಗೆ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಹಾಗಾಗಿ ವರ್ಣರಂಜಿತವಾದಂತಹ ಕನಸುಗಳನ್ನು ಕಾಣುವಂಥ ಸಂದರ್ಭ ಇದು. ಇನ್ನು ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗದಂತೆ ನೋಡಿಕೊಳ್ಳುವಂಥದ್ದು, ಕೆಲವೊಂದು ವ್ಯತ್ಯಯಗಳು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ಬದಲಾವಣೆಗಳಾಗಲಿ, ಯಾವುದೇ ಭಿನ್ನಾಭಿಪ್ರಾಯಗಳು ಬರಲಿ, ಅದಕ್ಕೆ ನೀವು ಬದ್ಧರಾಗಿರಬೇಕು. ಇನ್ನು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ. ಏಕೆಂದರೆ ಅಪರಿಚಿತ ವ್ಯಕ್ತಿಗಳಿಂದ ಕೆಲವೊಂದು ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂಥದ್ದಿದೆ, ಜಾಗ್ರತೆ. ನೀವು ಶುಕ್ರವಾರದ ದಿನ ಮಹಾಲಕ್ಷ್ಮಿಗೆ ತಾವರೆ ಹೂವಿನಿಂದ ಒಂದು ಪೂಜೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಮೀನರಾಶಿಯವರಿಗೆ ಷಷ್ಠ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇದೆ, 6ನೇ ಮನೆ. ಹಾಗಾಗಿ ಇದು ವಿರೋಧಿ ಮನೆ, ಶತ್ರುಸ್ಥಾನ ಇದು. ಇಲ್ಲಿ ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರು ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಡು ಸ್ವಲ್ಪ ಅಸೂಯೆ ಪಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರು ನಿಮ್ಮ ಮೇಲೆ ದೋಷಾರೋಪಣೆಗಳನ್ನು ಹೊರಿಸುವಂಥ ಸಾಧ್ಯತೆ ಇರುತ್ತೆ. ಅವರು ಸ್ವಲ್ಪ ಸಕ್ರಿಯರಾಗ್ತಾರೆ, ಅವರ ಕೈ ಮೇಲಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಯಾವುದೇ ರೀತಿಯ ವಿವಾದಗಳು ಬರಲಿ, ಭಿನ್ನಾಭಿಪ್ರಾಯಗಳು ಬರಲಿ, ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರಿ. ಯಾವುದೇ ವಿಚಾರವನ್ನು ಪೋಸ್ಟ್ಪೋನ್ ಮಾಡಬೇಡಿ, ಎಳೆದಾಡುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ. ಇನ್ನು ಸ್ತ್ರೀ ವರ್ಗದವರಿಂದ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅವರ ಜೊತೆ ವಾದ ವಿವಾದ ಸಂಘರ್ಷ ಯಾವುದಕ್ಕೂ ಕೂಡ ಇಳಿಬೇಡಿ. ಅವರನ್ನು ಗೌರವ ಭಾವದಿಂದ ನೋಡಿಕೊಳ್ಳುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮಗೆ ವಾಹನದಿಂದ, ಮನೆಯಿಂದ ಒಳ್ಳೆಯ ಅನುಕೂಲತೆಗಳು ಇದೆ, ಅದೃಷ್ಟ ಇದೆ. ಆದರೆ ವಾಹನ ಚಲಾವಣೆಯ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನೀವು ಮಂಗಳವಾರದ ದಿನ, ಶುಕ್ರವಾರದ ದಿನ ದೇವಿ ದರ್ಶನವನ್ನು ಮಾಡಿ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ಕೆಂಪು ಹೂಗಳಿಂದ ತಾಯಿಗೆ ಪೂಜೆಯನ್ನು ಮಾಡಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭದ ದಿನ, ಅನುಕೂಲಕರವಾಗಿರುವಂಥ ದಿನ. ಹಲವಾರು ಸಮಸ್ಯೆಗಳು, ಬಿಕ್ಕಟ್ಟುಗಳು ನಿವಾರಣೆಯಾಗುವಂಥ ಒಂದು ವಿಶೇಷ ದಿನ. ಅದರಲ್ಲೂ ಈ ದಿನ ನಿಮ್ಮ ಸಮಸ್ಯೆಗಳನ್ನು ತುಂಬ ಸಂಯಮದಿಂದ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಇದೆ. ಹಾಗಾಗಿ ತುಂಬ ತಾಳ್ಮೆಯಿಂದ ಇರ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ 100ಕ್ಕೆ 100ರಷ್ಟು ಇರುತ್ತೆ. ಮತ್ತು ಈ ಸಂದರ್ಭದಲ್ಲೇ ನಿಮ್ಮ ಬಹುದಿನದ ಬಯಕೆಗಳು ಈಡೇರುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನೀವು ಸಂತೋಷದ ವಾರ್ತೆಯನ್ನು ಕೇಳುವಂಥದ್ದು, ಕುಟುಂಬದಿಂದ ಕೂಡ ನಿಮಗೆ ತುಂಬ ಬೆಂಬಲ ಇರುತ್ತೆ. ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ನಿಮ್ಮ ಉದ್ಯೋಗಕ್ಕೆ ಅವರ ಸಹಕಾರ ಈ ಸಂದರ್ಭದಲ್ಲಿ ಅದ್ಭುತವಾಗಿರುತ್ತೆ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ಜ್ಞಾನ, ನಿಮ್ಮ ಪ್ರತಿಭೆ, ನಿಮ್ಮ ಶಕ್ತಿ, ಸಾಮರ್ಥ್ಯ ಇದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಈ ದಿನ ಸಿಗ್ತಾ ಇದೆ. ಬರುವಂಥ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು
ಈ ದಿನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ಹಾಗೆ ಬಿಡುವಂಥದ್ದು ಉತ್ತಮ. ಅದನ್ನು ಕೆಣಕಲಿಕ್ಕೆ ಹೋಗಬೇಡಿ. ಈಗಾಗಲೇ ಮರೆತಿರುವಂತಹ ಕೆಲವೊಂದು ವಿಚಾರಗಳು ಅದು ಮತ್ತೆ ರಿಲ್ಯಾಪ್ಸ್ ಆಗಬಾರ್ದು. ಆ ರೀತಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಕೆಲವೊಂದು ಒಪ್ಪಂದಗಳನ್ನು ಮಾಡ್ಕೊಳ್ಬಹುದು, ಅಗ್ರಿಮೆಂಟನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅದನ್ನ ನೀವು ಮುಂದಿನ ದೂರದೃಷ್ಟಿಯಿಂದ ಈ ವ್ಯವಹಾರಗಳನ್ನು ಮಾಡೋದ್ರಿಂದ, ಒಪ್ಪಂದಕ್ಕೆ ಸಹಿ ಹಾಕೋದ್ರಿಂದ ನಿಮಗೆ ಮುಂದೆ ಧನಲಾಭ ಇದೆ. ಒಟ್ಟಾರೆ ಈ ದಿನವೂ ಕೂಡ ತುಂಬ ಸೌಕರ್ಯದಿಂದ ಇರ್ತೀರಿ. ಮುಂದೆಯೂ ಕೂಡ ಒಂದು ದೂರದೃಷ್ಟಿಯಿಂದ ನೀವು ಮಾಡಿಕೊಳ್ಳುವಂತಹ ಕೆಲವೊಂದು ಕಮಿಟ್ಮೆಂಟ್ ಏನಿದೆ, ಒಪ್ಪಂದಗಳೇನಿದೆ, ಅದು ಒಳ್ಳೆಯ ಲಾಭವನ್ನು ತರುತ್ತೆ ವ್ಯಾಪಾರಸ್ಥರಿಗೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದೈವಾನುಕೂಲ ಇದೆ. ಗ್ರಹಗತಿಗಳು ಬಹಳ ಉತ್ತಮ ಸ್ಥಾನದಲ್ಲಿದೆ. ಅದಕ್ಕಾಗಿಯೇ ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗಗಳು ನೀವು ಅಂದುಕೊಂಡಂತಹ ರೀತಿಯಲ್ಲೇ ನಡೆಯುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಈ ದಿನ ಫುಲ್ಫಿಲ್ ಆಗುತ್ತೆ. ಹಾಗಾಗಿ ನಿಮಗೆ ವ್ಯಾಪಾರದಿಂದ ಲಾಭ ಆಗಬೇಕು, ವ್ಯಾಪಾರದ ವಿಸ್ತರಣೆ ಆಗಬೇಕು, ಅದರಿಂದ ಅನುಕೂಲತೆಗಳಾಗಬೇಕು. ಯಾವುದೇ ರೀತಿಯ ಕಾನೂನುಗಳು ಅಡ್ಡಿ ಆಗಬಾರ್ದು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ. ಆ ರೀತಿಯಲ್ಲಿ ಯಾರು ಬಯಸ್ತಾ ಇದ್ದೀರೋ ಅಂಥವ್ರಿಗೆ ಒಳ್ಳೆಯ ದಿನ. ಏಕೆಂದರೆ ನಿಮ್ಮ ಬಯಕೆ ಈಡೇರುತ್ತೆ, ನಿಮ್ಮ ಪ್ರಯತ್ನ ಗರಿಷ್ಠ ಮಟ್ಟದಲ್ಲಿರುತ್ತೆ. ಹಾಗಾಗಿನೇ ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಪ್ರಭಾವ ಎಷ್ಟಿದೆ, ನಿಮ್ಮ ಇನ್ಫ್ಲೂಯೆನ್ಸ್ ಏನಿದೆ, ಅದನ್ನು ತೋರಿಸ್ಲಿಕ್ಕೂ ಕೂಡ ಒಳ್ಳೆಯ ಕಾಲ ಇದು. ಅದರಲ್ಲೂ ಕೂಡ ಸಕ್ಸಸ್ ಆಗ್ತೀರಿ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಉದ್ಭವ ಆಗತ್ತೆ ಈ ದಿನ, ಇಲ್ಲ ಅಂತಿಲ್ಲ. ಅದು ಸಣ್ಣ ಪುಟ್ಟ ಸಮಸ್ಯೆಗಳೇ. ಅದಕ್ಕೆ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಒಂದು ಸಮಸ್ಯೆ ಬಂದಾಗ ನೀವೊಬ್ಬರೇ ಅದನ್ನು ಏಕಾಂಗಿಯಾಗಿ ನಿಂತು ಹೋರಾಡಿ ಅದನ್ನು ಜಯಿಸುವಂಥ ಒಂದು ಪ್ರಯತ್ನ ಮಾಡಬೇಡಿ. ಜೊತೆಗೆ ನಿಮ್ಮ ಕುಟುಂಬಸ್ಥರಿದ್ದಾರೆ, ನಿಮ್ಮ ಸ್ನೇಹಿತರಿದ್ದಾರೆ, ಅವರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಗೆಳೆತನದಲ್ಲಿ ಸ್ವಲ್ಪ ಕುಚೇಷ್ಟೆಯ ವಿದ್ಯಮಾನಗಳು ನಡೆಯುವಂಥದ್ದು ಇದೆ. ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಕೆಲವರು ಪರಿಭಾವಿಸುವಂಥದ್ದು ಕೂಡ ಇದೆ. ಸ್ವಲ್ಪ ಸಡಿಲತೆ ಅನ್ನುವಂಥದ್ದು ಇರುತ್ತೆ. ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಸಂತೋಷ ಪಡಿ, ಕೀಟಲೆ ಮಾಡಿ ಒಬ್ಬರ ಕಾಲು ಎಳೆರಿ, ಆದರೆ ಚೌಕಟ್ಟಿನೊಳಗೆ ಇರಬೇಕು. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ ಈ ದಿನ ಮಾನಸಿಕ ಗೊಂದಲಗಳಿದೆ. ಮನಸ್ಸಿಗೆ ಯಾವುದೂ ಕೂಡ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಎಂದೋ ಆಗಿರುವಂತಹ ಕೆಲವೊಂದು ಘಟನೆಗಳ ನೆನಪು ಈ ಸಂದರ್ಭದಲ್ಲಿ ಬರುತ್ತೆ. ಇದು ಮಾನಸಿಕ ಒತ್ತಡವನ್ನು ತರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಕೂಡ ಇದೆ. ಅಯ್ಯೋ, ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ ನೀವೇ ಕೈ ಹಿಸುಕಿಕೊಳ್ಳುವಂಥ ಸಂದರ್ಭ ಕೂಡ ಇದೆ ಈ ದಿನ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಕಾರ್ಯಪ್ರವೃತ್ತಿಗೆ ಬೇಕಾದಂಥ ಒಂದು ಕಾನ್ಸಂಟ್ರೇಷನ್ ಏನಿದೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಹಾಗಾಗಿನೇ ಕೆಲಸಗಳು ಗೊಂದಲದಲ್ಲೇ ಆರಂಭ ಆಗುತ್ತೆ. ಹಾಗೆ ಫಲಿತಾಂಶಗಳು ಕೂಡ ನಿಮಗೆ ಮಿಶ್ರವನ್ನು ತರುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲಿ ಮನೆಯಲ್ಲಿ ಮನಸ್ತಾಪಗಳು ಬಂದರೆ ಆದಷ್ಟು ಅದನ್ನು ಅಲ್ಲೇ ಉಪಶಮನ ಮಾಡಿ, ಅಲ್ಲೇ ನೀವು ಅದನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಅದನ್ನು ಬೆಳಿಲಿಕ್ಕೆ ಬಿಡಬೇಡಿ. ಅದು ದೊಡ್ಡ ಹೆಮ್ಮರವಾಗಿ ಬೆಳೆದ್ಬಿಡುತ್ತೆ. ಒಂದು ಸಣ್ಣ ವಿಚಾರ, ಸಣ್ಣ ಅನುಮಾನ ಬಹಳ ಬೃಹದಾಕಾರವಾಗಿ ಬೆಳೆಯುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಆಹಾರ ವಿಹಾರಾದಿಗಳ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ. ಏಕೆಂದರೆ ನಿಮ್ಮ ಆರೋಗ್ಯ ಈ ದಿನ ಕೈ ಕೊಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಕೆಲಸದಲ್ಲಿ ಅಷ್ಟೊಂದು ಉತ್ಸಾಹ ಇಲ್ಲ, ಲವಲವಿಕೆ ಇರಲ್ಲ. ಇದರಿಂದ ಫಲಿತಾಂಶ ಕೂಡ ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದಿದೆ. ಹಾಗಾಗಿನೇ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದಕ್ಕೊಂದು ಸಹ ಸಂಬಂಧ ಇದೆ, ಏನೋ ಒಂದು ಲಿಂಕೇಜ್ ಇದೆ. ಅದನ್ನು ಈ ದಿನ ನೀವು ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ಗ್ರಹಗತಿಗಳು ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದ ಈ ದಿನ ಅದರಲ್ಲೂ ಪೂರ್ವಾರ್ಧ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸಿರುತ್ತೆ. ನಿಮ್ಮ ಪರವಾಗಿ ಕೆಲವೊಂದು ಸನ್ನಿವೇಶಗಳು ಇರಲ್ಲ. ಹಣಕಾಸಿನ ತೊಂದರೆಗಳು ಬಂದರೂ ಬರ್ಬೋದು ಈ ದಿನ.
ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಯಾವುದೇ ಒಂದು ಹೊಸ ಕಾರ್ಯವನ್ನು ಆರಂಭ ಮಾಡೋ ಮೊದಲು ಸ್ವಲ್ಪ ಸಮಾಲೋಚನೆ ಮಾಡಿ. ಆದಷ್ಟು ಈ ದಿನ ಹೊಸ ಕಾರ್ಯ ಆರಂಭ ಮಾಡದೇ ಇರುವಂಥದ್ದು ಉತ್ತಮ. ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ, ಅದರಲ್ಲೂ ಈ ದಿನ ಚಂದ್ರನ ಜೊತೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನೇ ರಾಹುವಿನ ಜೊತೆಯಲ್ಲಿ ಸಂಯೋಗ ಆಗಿರೋದ್ರಿಂದ ಈ ದಿನ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳು ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಪ್ರಗತಿಯ ವೇಗ ಅಷ್ಟೊಂದು ಇರಲ್ಲ. ಹಾಗಾಗಿ ಮನಸ್ಸಿಗೆ ಗೊಂದಲ ಆದಾಗ ಯಾವ ರೀತಿಯಲ್ಲಿ ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂಥದ್ರಲ್ಲಿ ನಿಮಗೆ ಜಿಜ್ಞಾಸೆ ಇರುತ್ತೆ. ಹಾಗೆ ಪ್ರತಿಯೊಂದು ಕೆಲಸ ಕೂಡ ತಡ ಆಗೋದ್ರಿಂದ ಬರುವಂತಹ ಫಲಿತಾಂಶಗಳು ಕೂಡ ತಡ ಆಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಹೈಯರ್ ಸ್ಪೀಡಲ್ಲಿರ್ತೀರಿ. ವೇವ್ ಲೆಂತ್ ನಿಮಗೆ ಮ್ಯಾಚ್ ಆಗುವಂಥ ರೀತಿಯಲ್ಲಿ ಯಾರೂ ಕೂಡ ಇರಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಒಂಟಿತನ ಕಾಡುವಂಥದ್ದು ಕೂಡ ಇರುತ್ತೆ. ಇನ್ನು ನಿಮ್ಮ ಆಹಾರ ಸೇವನೆಯ ಕಡೆಗೆ ವಿಶೇಷವಾದಂಥ ಗಮನವನ್ನು ಕೊಡುವಂಥ ಅಗತ್ಯತೆ ಕೂಡ ಇದೆ. ಏಕೆಂದರೆ ಈ ಆಹಾರ ವಿಹಾರಾದಿಗಳು, ಅದರಲ್ಲಿ ಇರುವಂಥ ಅಜಾಗರೂಕತೆ, ನೆಗ್ಲಿಜೆನ್ಸ್, ಇದರಿಂದ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಆಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ಸಂದರ್ಭ ನಿಮ್ಮ ಗುರಿ, ನಿಮ್ಮ ಉದ್ದೇಶ ಏನಿದೆ, ಅದಕ್ಕೆ ಯಾವ ರೀತಿಯ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕು, ಈ ಒಂದು ವಿಚಾರದಲ್ಲೇ ಹೆಚ್ಚು ಚಿಂತನೆ ಮಾಡುವಂಥದ್ದು ಉತ್ತಮ. ಹಾಗೆ ಹೊಗಳು ಭಟ್ರಿದ್ದಾರಲ್ಲ ನಿಮ್ಮ ಸುತ್ತಮುತ್ತ ಮುಖಸ್ತುತಿ ಮಾಡುವಂಥವ್ರು, ಅಂಥವ್ರನ್ನ ಆದಷ್ಟು ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಅವರ ಮಾತಿಗೆ ಮರಳಾದರೆ ಈ ದಿನ ಭಾರಿ ನಷ್ಟಕ್ಕೆ ಒಳಗಾಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ನೀವು ನಿಮ್ಮ ಹಿತಶತ್ರುಗಳನ್ನು ದೂರ ಇಟ್ಟರೆ ಮಾತ್ರ ನಿಮಗೆ ಪ್ರಗತಿ ಇರುತ್ತೆ. ಇದನ್ನು ಯಾವಾಗಲೂ ಕೂಡ ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಅದರಲ್ಲೂ ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಈ ದಿನ ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡುವಂಥ ದಿನ. ಹಾಗೆ ನಿಮ್ಮ ಅಭಿಪ್ರಾಯಗಳಿಗೂ ಕೂಡ, ನಿಮ್ಮ ಮಾತಿಗೂ ಕೂಡ ಈ ದಿನ ತುಂಬ ವ್ಯಾಲ್ಯೂ ಇದೆ, ತೂಕ ಇದೆ. ಹಾಗಾಗಿ ನೀವು ಆಡುವಂಥ ಪ್ರತಿ ಮಾತು ಕೂಡ ಬಹಳ ವಿಶೇಷವಾಗಿ ಜನರನ್ನು ಆಕರ್ಷಣೆ ಮಾಡುವಂಥದ್ದು. ಜೊತೆಗೆ ನೀವು ಕಾರ್ಯ ಸಾಧನೆ ಮಾಡುವಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅಪಾಯ ಆಗಬಾರ್ದು, ಆ ರೀತಿಯಲ್ಲಿ ಜಾಗರೂಕತೆಯಿಂದ ನೋಡ್ತೀರಿ. ಆದರೆ ಈ ದಿನ ಸ್ವಲ್ಪ ಯಾಮಾರುವಂಥ ಸಾಧ್ಯತೆ ಇರುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹಣಕಾಸಿನ ವಿಚಾರ ಬಹಳ ಚೆನ್ನಾಗಿ ನಡೆಯುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ. ಮಕ್ಕಳಿಂದ ಕೂಡ ಈ ದಿನ ನಿಮಗೆ ಸಂತೋಷ ಇದೆ, ಅನುಕೂಲಕರವಾದಂಥ ಸನ್ನಿವೇಶಗಳು ಇರುವಂಥದ್ದು. ಹಾಗೆ ಈ ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಸ್ಪಷ್ಟವಾದಂಥ ಒಂದು ಗುರಿ ಇರೋದರಿಂದ ಜೀವನದಲ್ಲಿ ಯಾವ ಹಂತಕ್ಕೆ ಯಾವ ಸಮಯದಲ್ಲಿ ತಲುಪ್ತೀರಿ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಏನಿದೆ, ಲೆಕ್ಕಾಚಾರ ಏನಿದೆ, ಅದು ಬಹಳ ಅದ್ಭುತವಾಗಿರುತ್ತೆ. 4 ಜನರಿಗೆ ಅದು ತುಂಬ ಇಂಪ್ರೆಸ್ ಆಗುವಂಥದ್ದು. ಹಾಗಾಗಿ ನಿಮ್ಮ ತೀರ್ಮಾನಗಳು ಕೂಡ ಪ್ರಬುದ್ಧವಾಗಿದೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟವಾದ ಉದಾಹರಣೆಯಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದಿನ ಯೋಜನೆಗಳೇನಿದೆ ಅದನ್ನು ನಿಮ್ಮ ಹಿತಶತ್ರುಗಳ ಬಗ್ಗೆ ಹೇಳ್ಕೊಳ್ಬೇಡಿ. ಹಾಗಾಗಿ ಯೋಜನೆಯನ್ನು ಜಾರಿಗೊಳಿಸಿದಾಗ ಮಾತ್ರ ಅವರಿಗೆ ಹೇಳುವಂಥದ್ದು ಸೂಕ್ತ. ಆದರೆ ಈ ಯೋಜನೆಗಳಿಗೆ ಮೊದಲೇ ನೀವು ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಬೇರೆಯವರಿಗೆ ನೀಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಸಂದರ್ಭದಲ್ಲಿ. ಇನ್ನು ಯಾರೊಂದಿಗೂ ಕೂಡ ಅತಿಯಾದ ಆತ್ಮವಿಶ್ವಾಸದಿಂದ ಈ ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು ಜಾಸ್ತಿ ಮಾಡಿಕೊಳ್ಬೇಡಿ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ರುದ್ರದೇವರನ್ನು ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಅಪರೂಪದ ದಿನ, ಸಾಹಸದ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ನಿಮಗೆ ತುಂಬ ಅನುಕೂಲಕರವಾದಂಥ ಫಲಿತಾಂಶವನ್ನು ತರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಇದೆ. ನಿಮ್ಮ ಬಂಧುಗಳು, ಮಿತ್ರರು, ಅಪರಿಚಿತರು ಕೂಡ ಈ ದಿನ ನಿಮ್ಮ ಸಹಾಯಕ್ಕೆ ಬರುವಂಥದ್ದಿದೆ. ಹಾಗೆ ಈ ದಿನ ನಿಮಗೆ ಏನು ಬೇಕು ಬೇಡ ಅದನ್ನು ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡುವಂಥ ಒಂದು ದಾಷ್ಟಿಕ ಇದೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ನೇರವಾದಂತಹ ಸ್ಪಷ್ಟವಾದಂತಹ ಒಂದು ವಿಚಾರಗಳು ತುಂಬಿರುತ್ತೆ. ಹಾಗೆ ಈ ದಿನ ಕೆಲವೊಂದು ಆಮೂಲಾಗ್ರವಾದಂಥ ಬದಲಾವಣೆಯನ್ನು ತರುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಪ್ರಯತ್ನ ಯಶಸ್ವಿಯಾಗುವಂಥ ಹಂತದಲ್ಲಿರುತ್ತೆ. ಇನ್ನು ಒಂದೇ ದಿನದಲ್ಲಿ ಮಾಡಲಾಗದಂಥ ಕೆಲವು ಕೆಲಸ ಕಾರ್ಯಗಳಿದೆ. ಅದರ ಬಗ್ಗೆ ಈ ದಿನ ಸುದೀರ್ಘವಾದಂಥ ಯೋಜನೆಯನ್ನು ರೂಪಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಜೀವನದಲ್ಲಿ ತುಂಬ ಆಸೆಯನ್ನು ಇಟ್ಕೊಂಡಿರುವಂಥ ನೀವು ಈ ದಿನ ಮುಂದಿನ ಭವಿಷ್ಯದ ಬಗ್ಗೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಿ, ಒಳ್ಳೆಯ ಯೋಜನೆಗಳನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಆರೋಗ್ಯ ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ನಿಮಗೆ ತುಂಬ ಬೆಂಬಲ ಸಿಕ್ಕುವಂಥದ್ದು ಇದೆ. ಆತ್ಮವಿಶ್ವಾಸ ಚೆನ್ನಾಗಿರೋದ್ರಿಂದ ಈ ದಿನದಲ್ಲಿ ಯಾವುದೇ ರೀತಿಯ ಆಪಾದನೆಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥದ್ದು, ಅದನ್ನು ತಳ್ಳಿ ಹಾಕುವಂಥ ಅಥವಾ ನಿಜಾಂಶವನ್ನೇ ನೀವು ಬಲಪಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳಲ್ಲಾಗಲಿ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಾಗಲಿ ಪ್ರಬುದ್ಧತೆ ಇರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತವಾದಂಥ ಒಂದು ವಾತಾವರಣ ಇದೆ. ಇದು ನಿಮ್ಮ ಚಿಂತೆಗೆ ಕಾರಣ ಆಗುವಂಥದ್ದು ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಆಸಕ್ತಿ ಇದ್ದರೂ ಕೂಡ ಆ ಕೆಲಸ ಆರಂಭ ಮಾಡಲಿಕ್ಕೆ ಸನ್ನಿವೇಶಗಳು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಉತ್ಸಾಹಕ್ಕೆ ತಕ್ಕ ಒಂದು ಪ್ರತಿಫಲ ಆಗಲಿ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಒಂದು ಫಲ ಆಗಲಿ ಸಿಕ್ಕದೆ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಶ್ರಮ ಪಟ್ಟರೆ ಕೆಲವೊಂದು ಕೆಲಸಗಳನ್ನು ಸಾಧನೆ ಮಾಡಲಿಕ್ಕೆ ನಿಮಗೆ ಅವಕಾಶಗಳು ಕೂಡ ಇದೆ. ಹಾಗಾಗಿ ಸಿಕ್ಕುವಂಥ ಅವಕಾಶಗಳನ್ನು ಬಳಸ್ಕೊಳ್ಳಿ, ನಿಮ್ಮ ಪ್ರತಿಭೆಯನ್ನು ಅಲ್ಲಿ ಸಾಬೀತು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಮನಸ್ಸಿನಲ್ಲಿ ಗೊಂದಲ ಇರೋದರಿಂದ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅಷ್ಟಕ್ಕಷ್ಟೇ ಇರೋದರಿಂದ ಇಲ್ಲಿ ಫಲಿತಾಂಶಗಳು ಸಿಕ್ಕುವಂಥದ್ದು ಕೂಡ ತುಂಬ ನಿಧಾನ ಆಗುತ್ತೆ. ಇನ್ನು ಸಣ್ಣ ಪುಟ್ಟ ವಿಚಾರಗಳು ಮನೆಯಲ್ಲಿ ಭುಗಿಲೇಳುವಂಥ ಸಾಧ್ಯತೆ ಇದೆ. ಇದ್ದಕ್ಕಿದ್ದಾಗೇ ಒಂದು ರೀತಿಯಲ್ಲಿ ಸ್ಫೋಟಗೊಳ್ಳುವಂಥದ್ದು ಕೂಡ ಕೆಲವೊಂದು ವಿಚಾರಗಳು. ಹಾಗಾಗಿ ತುಂಬ ತಾಳ್ಮೆಯಿಂದ ಅವುಗಳನ್ನು ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಆಹಾರ ವಿಹಾರಾದಿಗಳ ಕಡೆ ಕೂಡ ಸ್ವಲ್ಪ ಗಮನ ಕೊಡುವಂಥದ್ದು ಬಹಳ ಮುಖ್ಯ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಷ್ಟೊಂದು ಅನುಕೂಲಕರವಾದಂಥ ವಾತಾವರಣ ಇಲ್ಲ, ಆದರೆ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಕೂಡ ಇದೆ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಸಮರ್ಥವಾಗಿ ನೀವು ನಿಭಾಯಿಸ್ತಾ ಇದ್ದೀರಿ. ಇನ್ನೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ಹೆಚ್ಚಾಗಲಿ ಕೆಲಸದಲ್ಲಿ, ಒಳ್ಳೆಯದಾಗುತ್ತೆ. ಹಾಗೆ ಯಾರಿಗಾದರೂ ಯಾವುದೇ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದರೆ ಅದನ್ನು ಮೊದಲು ಈಡೇರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಮಿಶ್ರ ಫಲವನ್ನು ತರ್ತಾ ಇದೆ. ಅದರಲ್ಲೂ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ ಅದು ಎಲ್ಲರಿಗೂ ಇಷ್ಟ ಆಗಲ್ಲ, ಮನೆ ಮಂದಿಗೆ ಇಷ್ಟ ಆಗಲ್ಲ. ಹಾಗಾಗಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಆ ತೀರ್ಮಾನವನ್ನು ಪುನರ್ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಕುರುಡು ನಂಬಿಕೆಯಿಂದ ನಿಮಗೆ ಸ್ವಲ್ಪ ಹಾನಿ ಉಂಟಾಗುವಂಥದ್ದು ಇದೆ. ಕೆಲವರನ್ನು ಕುರುಡಾಗಿ ನಂಬ್ತೀರಿ. ಆ ಒಂದು ಡಿಪೆಂಡೆನ್ಸಿ ಅನ್ನುವಂಥದ್ದು ಹೆಚ್ಚಾಗಿರೋದ್ರಿಂದಲೇ ನಷ್ಟದ ಬಾಪ್ತುಗಳು ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಅದನ್ನು ಪ್ಲಗ್ ಇನ್ ಮಾಡಬೇಕು.
ಒಂದು ಬದಲಾವಣೆಯನ್ನು ತರಬೇಕು. ಅದಕ್ಕಾಗಿ ಸ್ವಲ್ಪ ದಿಟ್ಟತನದಿಂದ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಒಂದು ಮನಸ್ಥಿತಿ ಇರಲಿ. ಧೈರ್ಯವಾಗಿರಿ, ಯಾವುದೂ ಕೂಡ ಕೊರತೆ ಆಗಲ್ಲ. ಎಲ್ಲವೂ ಕೂಡ ನಿಧಾನ ಆದರೂ ಕೂಡ ಯಶಸ್ಸನ್ನು ತರುತ್ತೆ ನಿಮಗೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಅಭಿಪ್ರಾಯಗಳನ್ನು ಕೆಲವೊಂದು ವಿಚಾರಗಳಲ್ಲಿ ಕೇಳಿಕೊಳ್ಳುವಂಥದ್ದು ಉತ್ತಮ. ಅವರ ಅಭಿಪ್ರಾಯ ಇಲ್ಲದೆ ನೀವು ಮುಂದುವರೆದ್ರೆ ಆ ಕೆಲಸದಲ್ಲಿ ಕಾರ್ಯಸಿದ್ಧಿ ಅಷ್ಟಕ್ಕಷ್ಟೇ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಸ್ವಲ್ಪ ಅವಘಡಗಳಾಗುತ್ತೆ. ಎಲ್ಲೋ ಒಂದು ಕಡೆ ಗಾಯ ಆಗ್ಬೋದು, ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವಾಗಲೂ ಕೂಡ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಬೇಕು. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು. ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಮಹಾಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ. ವಿಶೇಷ ಫಲಗಳನ್ನು ನೀವು ನಿರೀಕ್ಷೆ ಮಾಡುವಂಥದ್ದಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ. ಆದ್ದರಿಂದ ನಿಮಗೆ ಯಾವುದೂ ಕೂಡ ಕಷ್ಟ ಅಲ್ಲ. ಎಲ್ಲವನ್ನ ಕೂಡ ಸುಲಭದಲ್ಲೇ ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಇದೆ. ಆದರೆ ಈ ದಿನದ ವೇಗ ಏನಿದೆ ಅದು ಅಷ್ಟೊಂದು ಒಳ್ಳೆಯದಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ವೇಗಕ್ಕೆ, ನಿಮ್ಮ ಒಂದು ಡ್ಯಾಶಿಂಗ್ ನೇಚರ್ಗೆ ಸ್ವಲ್ಪ ಕಡಿವಾಣ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಪೂರ್ವ ಸಿದ್ಧತೆ ಇಲ್ಲದೆ ಯಾವುದೇ ಕೆಲಸಗಳಿಗೆ ಕೈ ಹಾಕಬೇಡಿ. ಅದು ಸಣ್ಣ ವಿಚಾರ ಇರಲಿ, ಪುಟ್ಟದಾದಂತಹ ಯೋಜನೆ ಇದ್ದರೂ ಕೂಡ ಪೂರ್ವ ಸಿದ್ಧತೆ ಬೇಕೇ ಬೇಕು. ಅದರಂತೆ ನಡೆಯುವಂಥದ್ದೇ ಉತ್ತಮ. ಇನ್ನು ಈ ದಿನ ಆದಾಯ ಮತ್ತು ಖರ್ಚು ಇದೆರಡರ ಒಂದು ಸೂಕ್ಷ್ಮತೆಯನ್ನು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ದಿನದ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಂತೋಷ ಇರುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ಸಮಸ್ಯೆಯ ಪರಿಹಾರ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರನ್ನು ಕೂಡ ಜೊತೆಯಲ್ಲೇ ಇಟ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಯಾವುದೇ ರೀತಿಯ ಕಲಾತ್ಮಕವಾದಂಥ ಪ್ರಕಾರಗಳು ನಿಮ್ಮ ಕಲೆಗೆ, ನಿಮ್ಮ ಸಂಗೀತಕ್ಕೆ, ನೃತ್ಯಕ್ಕೆ ಅಥವಾ ಬೇರೆ ಯಾವುದೇ ಒಂದು ಪ್ರಕಾರಕ್ಕೆ ನೀವು ಹೆಚ್ಚಿನ ಬೆಂಬಲವನ್ನು ಕೊಡುವಂಥದ್ದು ಕೂಡ ಇದೆ. ಅದನ್ನು ಕಂಡ್ರೆ ಇಷ್ಟ ನಿಮಗೆ. ಹಾಗಾಗಿ ಆ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಅದರಲ್ಲಿ 100ಕ್ಕೆ 100ರಷ್ಟಿರುತ್ತೆ. ಹೊಸಬರ ಪರಿಚಯ ಆಗುತ್ತೆ. ತುಂಬ ಲವಲವಿಕೆಯಿಂದ ಇರ್ತೀರಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ ಕುಟುಂಬ ಸ್ಥಾನ. ಇಲ್ಲಿ ಚಂದ್ರ ಇದ್ದರೆ ಈ ದಿನ ಕುಟುಂಬದಿಂದ ನಿಮಗೆ ಸ್ವಲ್ಪ ಒತ್ತಡ ಇರುತ್ತೆ. ಕುಟುಂಬದವರಿಂದ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ನೀವು ಇನ್ನೂ ಮಾಡಲಾಗದೇ ಇರುವಂತಹ ಒಂದು ಕೆಲಸ ಕಾರ್ಯಗಳೇನಿದೆ ಇದಕ್ಕೆ ಈ ದಿನ ಕುಟುಂಬದಿಂದ ಮೂದಲಿಕೆಯ ಮಾತುಗಳು ಬರುವಂಥದ್ದು ಕೂಡ ಇದೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಈ ದಿನ ಅವರಿಗೂ ಕೂಡ ಸಾಕಷ್ಟು ಬೇಸರ. ಹಾಗೆ ಈ ಅನುಮಾನದ ಸಂದರ್ಭದಲ್ಲೇ ನೀವು ಹೆಚ್ಚಿನ ಮಟ್ಟದ ವಿಚಾರಗಳನ್ನು ಪ್ರೂವ್ ಮಾಡಲಿಕ್ಕೆ ಹೋಗ್ತೀರಿ. ಇದು ಅಷ್ಟೊಂದು ಒಳ್ಳೆಯ ಸಂತೋಷದ ಸಮಯವನ್ನು ತಂದುಕೊಡಲ್ಲ. ಹಾಗಾಗಿ ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಯಾವ ರೀತಿಯಲ್ಲಿ ಬೇರೆ ಬೇರೆ ಕಾಲಗಳಿದೆ, ಸಮಯ ಇದೆ, ಅದರಂತೆ ನೀವು ಕೂಡ ಅನುಸರಣೆ ಮಾಡಬೇಕಾಗತ್ತೆ ಇನ್ನು ಮುಂದಿನ ದಿನಮಾನಗಳಲ್ಲಿ. ಇನ್ನು ಈ ದಿನ ಸದ್ಯದ ಪರಿಸ್ಥಿತಿಯ ಅರಿವು ಇರಲೇಬೇಕು. ಏಕೆಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇದ್ದರೆ ಮಾತ್ರ ನೀವು ಮುಂದಕ್ಕೆ ಏನಾದರೂ ಒಂದನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಕ್ಕದೇ ಇರಬಹುದು. ಆದರೆ ಭಾವನಾತ್ಮಕವಾಗಿ ಈ ದಿನ ತುಂಬ ಸಾಧನೆಯನ್ನು ಮಾಡಿರುವಂಥ ಸಂದರ್ಭ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವಂಥದ್ದು ಯಾವುದು ಅಂದರೆ ನಿಮ್ಮ ಧನಾತ್ಮಕವಾದಂಥ ಒಂದು ಚಿಂತನೆ, ಒಂದು ಆತ್ಮವಿಶ್ವಾಸ. ಇದೆರಡೂ ಇದ್ದರೆ ಸಾಕು. ನೀವು ಎಂಥ ವಿಚಾರಗಳನ್ನು ಕೂಡ ನಿಭಾಯಿಸುವಂಥ ಒಂದು ಧೈರ್ಯ, ಸ್ಥೈರ್ಯ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ಚಿಲ್ಲರೆ ಮಾರಾಟಗಾರರಾಗಿದ್ದರೆ ನಿಮಗೆ ಉತ್ತಮವಾದಂಥ ಧನಲಾಭ ಇದೆ. ಹಾಗೆ ಉಳಿತಾಯದ ಪ್ರವೃತ್ತಿ ಕೂಡ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಮುಂದಿನ ಭವಿಷ್ಯದ ಬದುಕಿಗೆ ಬೆಳಕಾಗುವಂಥ ಒಂದು ತೀರ್ಮಾನಗಳು ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ತಾಯಿ ಪಾರ್ವತಿ ದೇವಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಕುಂಭರಾಶಿ.
ಕುಂಭರಾಶಿಯವರಿಗೆ ಈ ದಿನ ಆರಂಭದ ಸಮಯ ಬಹಳ ಉತ್ತಮವಾಗಿರುತ್ತೆ. ಸಂಜೆಯ ಸಮಯಕ್ಕೆ ಸ್ವಲ್ಪ ಒತ್ತಡಗಳಾಗ್ಬೋದು, ಸ್ವಲ್ಪ ತಲೆನೋವು ಬರ್ಬೋದು, ಸ್ವಲ್ಪ ಕೆಲಸದಲ್ಲಿ ಅಪೂರ್ಣತೆಯಿಂದ ಮನಸ್ಸಿಗೆ ಬೇಸರ ಆಗ್ಬೋದು. ಆದರೆ ಬೆಳಗಿನ ಅವಧಿ ಬಹಳ ಅದ್ಭುತವಾಗಿದೆ, ಅದ್ವಿತೀಯವಾಗಿರುತ್ತೆ. ನೀವು ಎಷ್ಟೆಲ್ಲ ಕನಸುಗಳನ್ನು ಕಾಣ್ತಿರೋ ಅಷ್ಟು ಕನಸುಗಳು ಕೂಡ ಈ ಸಂದರ್ಭದಲ್ಲಿ ಈಡೇರುವಂಥದ್ದು ಇದೆ. ಅದರಲ್ಲೂ ಕನಸುಗಳೇನಾದರೂ ನಿಮ್ಮ ನೆನಪಿನಲ್ಲಿದ್ದರೆ ಅದು ಬಹಳ ವಿಶೇಷವಾಗಿ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನಿಮಗೆ ಯಾವ ಕೆಲಸದಲ್ಲಿ ಅನುಭವ ಇದೆ, ಯಾವ ಕೆಲಸದಲ್ಲಿ ಸಂತೋಷ ಇದೆ, ಅದನ್ನೇ ನೀವು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಯಶಸ್ಸನ್ನು ಪಡೆಯುವಂಥವ್ರಿಗೆ ನಾನಾ ರೀತಿಯ ಪ್ರಯತ್ನಗಳು ಇದ್ದೇ ಇರುತ್ತೆ. ಅಂಥ ಪ್ರಯತ್ನಗಳಲ್ಲಿ ನೀವು ಇತ್ತೀಚೆಗೆ ಮಾಡಿರುವಂಥ ಒಂದು ಪ್ರಯತ್ನ ಅದು ಸೂಕ್ತವಾಗಿದೆ. ಅದನ್ನೇ ಅನುಸರಣೆ ಮಾಡೋದ್ರಿಂದ ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಸಂದರ್ಭ ನಿಮಗೆ ಸ್ಥಿರಾಸ್ತಿ ವಿಚಾರವಾಗಿ ಯಾವುದೇ ರೀತಿಯ ಒಂದು ಖರೀದಿ ಇರ್ಬೋದು, ಮಾರಾಟ ಇರ್ಬೋದು, ಅಥವಾ ಬಾಡಿಗೆ ಮನೆ, ಲೀಸ್ ಮನೆ, ಇದರಲ್ಲಿ ಏನಾದರೂ ವ್ಯತ್ಯಯಗಳಾಗುವಂಥ ಸಂದರ್ಭ ಇದ್ದರೆ ನಿಮಗೆ ಈ ಟೈಮ್ ಚೆನ್ನಾಗಿದೆ. ಹಾಗಾಗಿ ಅಂಥ ವಿಚಾರಗಳಲ್ಲೂ ಕೂಡ ನೀವು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಉತ್ತಮವಾದಂಥ ಸೂಕ್ತವಾದಂಥ ಸಮಯ ಇದು. ಇನ್ನು ಈ ದಿನ ನಿಮ್ಮ ಯಶಸ್ಸಿನತ್ತ ಒಯ್ಯುವಂಥದ್ದು ಯಾವುದು ಅಂದರೆ ನಿಮ್ಮ ಧನಾತ್ಮಕವಾದಂಥ ಒಂದು ಮನೋಭಾವ, ಪಾಸಿಟಿವ್ ಥಿಂಕಿಂಗ್. ಅದನ್ನು ಸರ್ವದಾ ಮುಂದುವರಿಸ್ತಾ ಇರಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಹಾಗೆ ಈ ದಿನ ದಕ್ಷಿಣ ದಿಕ್ಕಿಗೆ ಯಾವುದೇ ರೀತಿಯ ಪ್ರಯಾಣಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಒಳ್ಳೆಯದಾಗತ್ತೆ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆ. ಹಾಗಾಗಿನೇ ಈ ದಿನ ಅಪರೂಪದ ಶಕ್ತಿ ಸಾಮರ್ಥ್ಯದ ಒಂದು ಪ್ರದರ್ಶನ ನಿಮ್ಮಿಂದ ಆಗುವಂಥದ್ದಿದೆ. ಇಲ್ಲಿಯವರೆಗೂ ಕೂಡ ನೀವು ಅಂಥ ಒಂದು ಪ್ರದರ್ಶನವನ್ನು ನೀಡಿಲ್ಲ, ಅಂಥ ಒಂದು ನಿಮ್ಮಲ್ಲಿರುವಂಥ ಒಂದು ಮತ್ತೊಂದು ಮುಖದ ಮಜಲನ್ನು ತೋರಿಸಿಲ್ಲ. ಈ ದಿನ ಅದು ಅನಾವರಣ ಆಗುತ್ತೆ. ಹಾಗಾಗಿ ನಿಮ್ಮ ಜೊತೆ ಯಾರು ನಿರಂತರವಾಗಿ ನಿಮ್ಮನ್ನು ನೋಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಅಂಥವ್ರಿಗೆ ನಿಮ್ಮಲ್ಲಿ ಈ ದಿನ ಆಗುವಂಥ ಬದಲಾವಣೆ ಕಂಡುಬರುತ್ತೆ. ಹಾಗಾಗಿ ಈ ದಿನ ದೈವಾನುಕೂಲ ಇರೋದರಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನೀವು ಸಂಕಲ್ಪ ಮಾಡಿರುವಂಥ ಗುರಿಯನ್ನು ತಲುಪಬೇಕು ಅಂತ ಹೇಳಿದ್ರೆ ಯಾರ ಜೊತೆಯಲ್ಲೂ ಕೂಡ ಯೋಜನೆಯ ಬಗ್ಗೆ ಹೇಳಿಕೊಳ್ಳಿಕ್ಕೆ ಹೋಗಬೇಡಿ. ಹಾಗಾಗಿ ನೀವು ಮೌನವಾಗಿದ್ದು ಅಂಥ ಕೆಲಸಗಳನ್ನು ಸಾಧಿಸಿ ಬರುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನದ ಸನ್ನಿವೇಶವನ್ನು ನೀವು ತುಂಬ ಉಪಾಯವಾಗಿ ನಿಯಂತ್ರಣಕ್ಕೆ ತಂದುಕೊಳ್ಬೇಕಾಗತ್ತೆ. ಕೆಲವೊಂದು ನಿಮ್ಮ ನಿಯಂತ್ರಣ ಮೀರಿ ಘಟಿಸುವಂಥದ್ದು ಇದೆ. ಆಗ ಅದನ್ನು ದುರಸ್ತಿ ಮಾಡಿಕೊಳ್ಳಿಕ್ಕೆ ಶ್ರಮ, ಸಮಯ ಎರಡೂ ಕೂಡ ವ್ಯರ್ಥ ಆಗುತ್ತೆ. ಅದರಿಂದ ಈಗಲೇ ಕಾರ್ಯಪ್ರವೃತ್ತರಾಗುವಂಥದ್ದು ಉತ್ತಮ. ಇನ್ನು ಅನಾವಶ್ಯಕವಾದಂಥ ಖರ್ಚಿನ ಬಗ್ಗೆ ನಿಯಂತ್ರಣ ಇಟ್ಕೊಳ್ಳಿ. ಹಾಗೆ ಮತ್ತೆ ಪಶ್ಚಾತ್ತಾಪ ಪಡುವಂಥ ಸಂದರ್ಭವನ್ನು ತಂದುಕೊಳ್ಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಯೋಗ್ಯವಾದಂಥ ಒಂದು ಆಹಾರ ಕ್ರಮ ಏನಿದೆ ಅದಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡುವಂಥದ್ದು ಉತ್ತಮ. ಒಟ್ಟಾರೆ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.